ಇನ್ನು ರಾಜ್ಯದಲ್ಲಿ ದಲಿತರು ಸಿಎಂ ಆಗಬೇಕು ಅಂತಕ್ಕಂಥ ಕೂಗು ವಿಚಾರ. ಪರಮೇಶ್ವರ್ ಅವರು ಇದಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ದಲಿತರು ಸಿಎಂ ಆಗೋದಕ್ಕೆ ಇನ್ನೂ ಕಾಯಬೇಕು. ನವೆಂಬರ್ ಕ್ರಾಂತಿ ಎಲ್ಲ ಏನೂ ಆಗೋದಿಲ್ಲ. ಕ್ರಾಂತಿ ಆಗೋದಕ್ಕೆ ಹೈಕಮಾಂಡ್ ಬಿಡೋದೂ ಇಲ್ಲ. ಕಾಂಗ್ರೆಸ್ಸಲ್ಲಿ ಏಕನಾಥ್ ಶಿಂಧೆ, ಅಜಿತ್ ಪವಾರ್ ಕೂಡ ಒಂದೇ. ಇನ್ನೊಬ್ಬ ಶಿಂಧೆ, ಇನ್ನೊಬ್ಬ ಪವಾರ್ ಹುಟ್ಟುಕೊಳ್ಳೋದಿಲ್ಲ ಅಂತ ಜಾರಕಿಹೊಳಿ ಅವರು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಅಂದರೆ ಮಹಾರಾಷ್ಟ್ರದಲ್ಲಿ ಏನಾಯಿತು, ಪಕ್ಷವನ್ನೇ ಒಡ್ಕೊಂಡು ಏಕನಾಥ್ ಶಿಂಧೆ, ಅಜಿತ್ ಪವಾರ್ ಅವರೆಲ್ಲ ಬಂದು ಬಿಜೆಪಿ ಜೊತೆ ಸೇರಿ ಸರ್ಕಾರ ನಡೆಸಿದ್ದೆಲ್ಲ ಗೊತ್ತಿದೆಯಲ್ಲ ನಿಮಗೆ. ಆದರೆ ನಮ್ಮ ರಾಜ್ಯದಲ್ಲಿ ಆ ಥರ ಶಿಂಧೆ, ಪವಾರ್ ಅಂತಕ್ಕಂಥವ್ರು ಯಾರೂ ಇಲ್ಲ. ಇನ್ನೊಬ್ಬರು ಹುಟ್ಕೊಳ್ಳಲ್ಲ. ಅಂದರೆ ಪಕ್ಷವನ್ನು ಒಡೆಯುವಂಥವ್ರು ಯಾರೂ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ನಾವು ಅವಧಿಯನ್ನು ಪೂರ್ಣಗೊಳಿಸ್ತೀವಿ ಅನ್ನೋ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಬಟ್ ದಲಿತರು ಸಿಎಂ ಆಗೋದಕ್ಕೆ ಇನ್ನೂ ಕಾಲಾವಕಾಶ ಇದೆ, ಕಾಯಬೇಕು ಇನ್ನೂ ಅಂತಕ್ಕಂಥ ಮಾತನ್ನು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸುಮಾರು ಸಾರಿ ಹೇಳಿದಾಗ ಅವಕಾಶ ಸಿಕ್ಕರೆ ಒಳ್ಳೆಯದಾದ ನಾವು ಹೇಳಿದ್ದೀವಿ, ಹಿಂದೆಲ್ಲರೂ ಹೇಳಿದ್ದಾರೆ. ಸೊ ಅಂತಿಮವಾಗಿ ಯಾರು ಮಾಡಬೇಕು, ಯಾವ ಸಮುದಾಯ ಮಾಡಬೇಕು, ಯಾರು ಮಾಡಿದ್ರೆ ಕಾಂಗ್ರೆಸ್ಗೆ ಒಳ್ಳೇದು ಅನ್ನೋದು ತೀರ್ಮಾನ ಮಾಡೋದು ವರಿಷ್ಠರು ಮಾತ್ರ. ಸುಮಾರು ಸಾರಿ ಹೇಳಿದಾಗ ಅವಕಾಶ ಸಿಕ್ಕರೆ ಒಳ್ಳೆಯದಾದ ನಾವು ಹೇಳಿದ್ದೀವಿ, ಹಿಂದೆಲ್ಲರೂ ಹೇಳಿದ್ದಾರೆ. ಸೊ ಅಂತಿಮವಾಗಿ ಯಾರು ಮಾಡಬೇಕು, ಯಾವ ಸಮುದಾಯ ಮಾಡಲ್ಲ. ನಾವು ಅಹಿಂದ ಪಾರ್ಟಿನೇ ಮುಂಚೆಯಿಂದ 30 ವರ್ಷದಿಂದ ಅಹಿಂದ ನಾವು JDSಲಿದ್ದಾಗ ಅಹಿಂದ ಪಾರ್ಟಿ, ಕಾಂಗ್ರೆಸ್ ಬಂದ್ಮೇಲೆ ಅಹಿಂದ ಪಾರ್ಟಿ ನಾವು. ಸೊ ಅದರಲ್ಲಿ ನಾವು ಹೊಸದಾಗಿ ಸೇರೋಂಥದ್ದೇನಿಲ್ಲ. ಅದರಲ್ಲಿ ಅವರು ಸಿದ್ದರಾಮಯ್ಯರಿದ್ದಾರೆ, ಮಾದೇವಪ್ಪನಿದ್ದಾರೆ, ಪರಮೇಶ್ವರ್ ಇದ್ದಾರೆ, ಕರಿಗರ್ ಎಲ್ಲರೂ ಇದ್ದೇ ಇದ್ದ ಪಾರ್ಟಿ. ಆ ಥರಲ್ಲಿ ಏನು ಪ್ರಶ್ನೆ ಇಲ್ಲ. ಮುಂದೆ ಕೂಡ ಅದೇ ವಿಷನ್ ಇದ್ದೇ ಇರ್ತದೆ. ಹಿಂದೆ ಏನಿತ್ತು ಮುಂದೆ ಕೂಡ ಅದೇ ಮುಂದುವರ್ತದೆ ಅಷ್ಟೇ. ಆಶ್ಚರ್ಯ ಆಗುವಂಥದ್ದು ಏನು ಕೈ ಏನಿಲ್ಲ. ಅವ್ರೇನು ಹೇಳಿದ್ದಾರೆ, ಅವ್ರೇನು ಮುಖ್ಯಮಂತ್ರಿ ಸ್ಥಾನ ಕೇಳಿಲ್ಲ, ಅಧ್ಯಕ್ಷ ಸ್ಥಾನ ಕೇಳಿಲ್ಲ. ಕೇಳಿದ್ದವ್ರೇನು ಅಹಿಂದ ಅದು ಸಪ್ರೇಟು ಪಾರ್ಟಿ ಬಿಟ್ಟು ಅಥವಾ ಸರ್ಕಾರ ಬಿಟ್ಟಿರುವಂಥ ಒಂದು ಸಂಘಟನೆ, ಅದ್ರ ಬಗ್ಗೆ ಹೇಳಿದ್ದಾರೆ. ಅದೇ ಹೇಳಿದ ಹತ್ರ ಪಾರ್ಟಿ ಇದ್ದೇವೆ ನಾವು. ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರ ಹೇಳಿಕೆಗೆ ಇದಕ್ಕೂ ಏನೂ ಸಂಬಂಧ ಇಲ್ಲ ರೀ. ಅದು ಬೇರೆ ವಿಷಯ. ಈಗ ಇದು ವಿಷಯ ಬೇರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ದಲಿತರು ಸಿಎಂ ಆಗಬೇಕು ಅಂದರೆ ಇನ್ನೂ ಕಾಯಬೇಕು. ರಾಜ್ಯದಲ್ಲಿ ಮತ್ತೊಬ್ಬ ಶಿಂಧೆ, ಮತ್ತೊಬ್ಬ ಅಜಿತ್ ಪವಾರ್ ಹುಟ್ಕೊಳ್ಳಲ್ಲ ಅಂತಂದ್ಬಿಟ್ಟು. ಸೊ ಮಾತಿನ ಅರ್ಥ ಏನು? ಯಾಕೆ ಈ ಪ್ರಶ್ನೆ, ಅಜಿತ್ ಪವಾರ್, ಏಕನಾಥ್ ಶಿಂಧೆ ಪ್ರಶ್ನೆ ಯಾಕೆ ಬಂತು ಅಂತ? ಅರವಿಂದ್, ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏನೇ ಆದರೂ ಕೂಡ ಇನ್ನು 20-30 ದಿನ ಅಂತ, ಅಂದರೆ ನವೆಂಬರ್ ಒಳಗಡೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ, ಕ್ಲಾರಿಟಿ ಸಿಗುತ್ತೆ ಅನ್ನೋದು ಅವರ ಈ ಒಂದು ಮಾತಿನ ಅರ್ಥ ಮತ್ತು ಸಂದೇಶ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಅಂದರೆ CM ಬದಲಾವಣೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ಈ ವಿಚಾರವಾಗಿ ಯಾರೊಬ್ಬರಿಗೂ ಕೂಡ ಕ್ಲಾರಿಟಿ ಇಲ್ಲ. ಆ ಕಾರಣಗಳಿಗೋಸ್ಕರವಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಕ್ಲಾರಿಟಿ ಸಿಗಬೇಕು ಅಂದರೆ ಬಿಹಾರ ಚುನಾವಣೆ ಮುಗಿಬೇಕು. ಬಿಹಾರ ಚುನಾವಣೆ ಮುಗಿದ ಬಳಿಕ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ಒಂದು ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅನ್ನೋ ಆಧಾರದ ಮೇಲೆ ಎಲ್ಲರ ಭವಿಷ್ಯ ಸ್ಪಷ್ಟವಾಗಿ ನಿಂತಿದೆ. ಅದು CMದಾಗಿರ್ಬೋದು, DCMದಾಗಿರ್ಬೋದು ಮತ್ತು ಸಚಿವರದಾಗಿರ್ಬೋದು. ಇನ್ನೊಂದು ಕಡೆ ಈ ದಲಿತ CM ಕೂಗಿನ ವಿಚಾರ ಈಗಿಂದಲ್ಲ, ಕಾಂಗ್ರೆಸ್ನಲ್ಲಿ. ಯಾಕೆಂದರೆ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 2013 ಮತ್ತು 2018ರ ಅವಧಿಯಲ್ಲೂ ಕೂಡ ಇದೇ ರೀತಿ ದಲಿತ CM ಕೂಗಿನ ವಿಚಾರ ದೊಡ್ಡ ಮಟ್ಟದಲ್ಲೇ ಇತ್ತು. ಈಗ ಅದಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಒಂದು ಮೆಸೇಜನ್ನು ಪಾಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಈ ಒಂದು ದಲಿತ CM ವಿಚಾರವಾಗಿ ಇನ್ನೂ ಕಾಯಬೇಕಾಗತ್ತೆ, ಅವಕಾಶ ಬರೋ ತನಕ ಕಾಯಬೇಕು. ಸದ್ಯಕ್ಕೆ ಆ ಅವಕಾಶ ಇಲ್ಲ. 2028ರ ತನಕವೂ ಕೂಡ ಅವಕಾಶ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಒಂದು ರೀತಿಯಲ್ಲಿ ಹಿಂಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಒಳಗಡೆ ಎಲ್ಲವೂ ನಡೀತಾ ಇದೆ, ಆದರೆ ಬಹಿರಂಗವಾಗಿ ಏನು ನಡೀತಾ ಇಲ್ಲ ಅಂತಲೂ ಕೂಡ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ 20-30 ದಿನದ ಟಾರ್ಗೆಟ್ ಒಂದು ಟೈಮ್ ಲೈನ್ ಏನಿದೆ, ಈ ಟೈಮ್ ಲೈನ್ ಒಳಗಡೆ ಎಲ್ಲ ಒಂದು ಕಡೆ ಮಾಡು ಇಲ್ಲವೇ ಮಡಿ, ಅಂದರೆ ಒಬ್ಬರಿಗೊಬ್ಬರಿಗೆ ಎಲ್ಲ ಒಂದು ಕಡೆ ಲೀಡರ್ಗಳಿಗೆ ಈ ಒಂದು ವಿಚಾರದಲ್ಲಿ ಸ್ಪಷ್ಟವಾಗಿ ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇನ್ನೂ ನವೆಂಬರ್ ಒಳಗಡೆಗಾಗಿ ಈ ಎಲ್ಲ ಬೆಳವಣಿಗೆಗಳು ಕೂಡ ಬ್ರೇಕ್ ಆಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ನಿಜ, ಅದಕ್ಕೊಂದು ಟೈಮ್ ಅಂತ ಬರಬೇಕು. ನಾವು ಬಿಹಾರ ಎಲೆಕ್ಷನ್ ಮುಗಿದು ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ ನೋಡಬೇಕು. ಅಲ್ಲಿ ತನಕ ಇಂಥ ಮಾತುಗಳು, ಗೊಂದಲದ ಹೇಳಿಕೆಗಳು ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಯಾಕೆಂದರೆ ಯಾರಿಗೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ.